ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವಾಗಷ್ಟೇ ಎದ್ದು ಟೀ ಎಲ್ಲ ಆಯಿತು, ಕುಡಿದು ಬ್ರೇಕ್ಫಾಸ್ಟ್ ಆಗಲಿಲ್ಲ. ಬ್ರೇಕ್ಫಾಸ್ಟ್ ರವೆ ಇಡ್ಲಿ ಮಾಡೋಣ ಅಂತ ಇದ್ದೀನಿ. ರವೆ ಇಡ್ಲಿ ಮಾಡಿ ಚಟ್ನಿ ಮಾಡೋಣ ಅಂತ ಹೇಳಿ ಮಕ್ಕಳು ಹೊರಗಡೆ ಕಾರೆಲ್ಲ ವಾಶ್ ಮಾಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನಕ್ಕೆ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಸಂಡೇ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ತಿಳಿ ಸಾರು ಅಥವಾ ಸಾಂಬಾರು ಏನಾದರೂ ಮಾಡಿ ಚಿಕನ್ ತಂದು ಕಬಾಬ್ ಮಾಡೋಣ ಅಂತ ಎನಿಸಿದ್ದೀನಿ. ಬೇಗನೆ ಆಗುತ್ತೆ ಕೆಲಸ ಅಂತ ಹೇಳಿ, ಮತ್ತು ನೋಡೋಣ ಏನು ಉಂಟಂತ ಹೇಳಿ. ಓಕೆ, ನಾನು ಬೇಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಫಸ್ಟಿಗೆ ಹೊರಗಡೆ ಏನು ಮಾಡ್ತಾಯಿದ್ದಾರೆ ನೋಡೋಣ, ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ನಿಮ್ಮ ಜೊತೆ ನಾನು ಆದರೂ ಶೇರ್ ಮಾಡ್ತೀನಿ, ಯಾಕೆಂದರೆ ಹೆಚ್ಚಾಗಿ ರವೆ ಇಡ್ಲಿನ ಸುಮಾರು ಸಲ ಹಾಕಿದ್ದೀನಿ ಯಾವ ರೀತಿ ಮಾಡೋದಂತ ಹೇಳಿ. ನಿನ್ನೆ ಕೂಡ ಫಾಸ್ಟಾಗಿ ಯಾವ ರೀತಿ ನಾವು ಮಾಡಬೇಕು, ರೆಸಿಪಿ ಮಾಡ್ಬೋದು, ಅಥವಾ ಫಾಸ್ಟಾಗಿ ಯಾವ ರೀತಿ ಕುಕ್ಕಿಂಗ್ ಮಾಡ್ಬೋದು ಅಂತ ಹೇಳಿ ನಾನು ಟಿಪ್ಸ್ ಹಾಕಿದ್ದೀನಿ. ಅದನ್ನು ನೀವು ಜಸ್ಟ್ ನೋಡ್ಕೊಂಡು ಬನ್ನಿ, ಯಾರಾದರೂ ನೋಡಲಿಲ್ಲದಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಕೆಲವರಿಗೆ. ಓಕೆ, ನಾನು ಹೊರಗಡೆ ಏನಾಗ್ತಿದೆ ನೋಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡುವಾಗ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಸಿಗ್ತೀನಿ. ರಾಯ್, ಏನು ಮಾಡ್ತಾ ಇದ್ದೀಯಾ? ಜೇನು ಜೇನು ಎಲ್ರಿ ಸೈಕಲ್ ಕೊಟ್ಟಾರತ್ತಾ ರೋಯ್ ನಾರೇ ಎಲ್ರಿ ಕಣ್ಗಿರಿ ಜಿನ್ನು. ಹಾಯ್ ಜಿನ್ನು. ಜೇನು ಶಕ್ರು 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 ಚೆನ್ನಾಗಿರ್ತೀರಿ ಶಕ್ರು ಶಕ್ರು. ಜನೆ ಕಾಲೆ ಕಾಲೆ ಜನಿ ವಾಕಿಂಗ್ ಹೊಸಜೆ ಜನಿ ವಾಕಿಂಗ್ ಹೊಸಜೆ ಹೊಸಜೆ ಫೋನ್ ಶಕ್ರು ಇಲ್ಲಾಗೆ ಶಕ್ರು ಇಲ್ಲಾಗೆ ಒಯ್ಗೆ ಅಲ್ಲ 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 ಶಕ್ರುಗೆ ಪ್ರೀತಿ ಮಾಡಿದರೆ ಜೆನ್ನಿಗೆ ತುಂಬ ಸಿಟ್ಟು ಬರುತ್ತೆ, ಬೊಬ್ಬೆ ಹಾಕ್ತಾನೆ ಇರ್ತದೆ ಅದು ಇಡೀ ದಿನ. ಮತ್ತೆ ಓಕೆ, ಈಗಷ್ಟೇ ಬ್ರೇಕ್ಫಾಸ್ಟ್ ಆಯಿತು ನಮ್ಮದು. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಬೇಗ ಅಡುಗೆ ಮಾಡಿ, ಮತ್ತು ಸಂಡೇ ಅಲ್ವಾ, ಸಂಡೇ ಏನಾದರೂ ಫಿಲ್ಮ್ಸ್ ಅದೇನಾದರೂ ಇರುತ್ತೆ ಅದನ್ನು ನೋಡೋಣ ಅಂತ ಹೇಳಿ. ಇವಾಗ ಫಸ್ಟ್ಗೆ ನಾನು ತಿಳಿ ಸಾರು ಮಾಡ್ತೀನಿ. ಸಾಂಬಾರು ಟೊಮೆಟೊ ಸಾಂಬಾರು ಅಂತ ಹೇಳ್ತೀನಿ ನೋಡಿ. ಅದು ಟೊಮೆಟೊ ಎಲ್ಲ ನಾನು ಹೆಚ್ಚಾಗಿ ಪ್ಯೂರಿ ಮಾಡಿ ಇಡ್ತೀನಿ, ಅದನ್ನೇ ತೆಗೆದು ಅರ್ಜೆಂಟಲ್ಲಿ ಬೇಗನೆ ಸ್ವಲ್ಪ ಸಿಂಪಲಾಗಿ ಸಾಂಬಾರು ಮಾಡ್ತೀನಿ. ಆಮೇಲೆ ಕಬಾಬು ಬೇಗ ಆಗುತ್ತೆ ಮಸಾಲ ಹಾಕೋದು. ಆಮೇಲೆ ಏನಾದರೂ ಸೌತೆಕಾಯಿ ಕುಕುಂಬರ್ ಉಂಟು, ಅದರದ್ದು ಏನಾದರೂ ಸಲಾದ್ ಏನಾದರೂ ಮಾಡೋಣ ಅಂತ ಎನಿಸಿದ್ದೀನಿ, ನೋಡಬೇಕು. ಓಕೆ, ನಾನು ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟಿಗೆ ನಾನು ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ಟೊಮೆಟೊ ಸಾರು ಫಸ್ಟಿಗೆ ಒಗ್ಗರಣೆ ಹಾಕ್ತೀನಿ. ನಾರ್ಮಲಿ ಎಲ್ಲರೂ ಯಾವ ರೀತಿ ಒಗ್ಗರಣೆ ಹಾಕ್ತಾರೆ ನೋಡಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ. ಇದು ಸಿಂಪಲಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳ್ಳುಳ್ಳಿ ಹಾಗೂ ಕರಿಬೇವು ಸೊಪ್ಪೆಲ್ಲ ಏನೂ ಹಾಕ್ತಾ ಇಲ್ಲ. ಹಾಗೂ ನಾನು ನೀರುಳ್ಳಿ ಹಾಕ್ತೀನಿ. ನೀರುಳ್ಳಿ ಇದರಲ್ಲಿ ನಾನು ಫುಲ್ಲು ಕೆಂಪು ಮಾಡೋದಿಲ್ಲ, ಸ್ವಲ್ಪ ಫ್ರೈ ಮಾಡ್ತೀನಿ ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ ತಿಳಿ ಸಾರು, ಟೊಮೆಟೊ ಸಾರಿಗೆಲ್ಲ ನೀರುಳ್ಳಿ ಊಟದಲ್ಲಿ ಸಿಗುವಾಗ. ಹಾಗಾಗಿ ನಾನಿಲ್ಲಿ ತುಂಬ ಫ್ರೈ ಮಾಡೋದಿಲ್ಲ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕಟ್ ಮಾಡಿ ಕೂಡ ಹಾಕ್ಬೋದು, ಆದರೆ ಇದು ಸಿಂಪಲ್ ನಾನು ಹೇಳಿದೆ ನೋಡಿ, ಜಟ್ಪಟ್ ಮಾಡುವಂಥದ್ದು. ಹಾಗಾಗಿ ಇನ್ಸ್ಟಂಟಲ್ಲಿ ಏನು ಸಿಗೋದು ನೋಡಿ ಅದರಿಂದಲೇ ಮಾಡ್ತಾಯಿದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆಯಿತು ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಮಸಾಲ ಹಾಕ್ತೀನಿ. ಅದೇನೆಂದರೆ ಸ್ವಲ್ಪ ಅರಿಶಿನ ಪೌಡರ್,
ಸ್ವಲ್ಪ ಮೆಂತೆ ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಕೆಲವರು ಹೇಳ್ತಾರೆ ಮೆಂತೆ ಹಾಕಿದರೆ ಕೈ ಆಗೋದಿಲ್ವ ಅಂತ. ಕೈ ಆಗೋದಿಲ್ಲ. ಫ್ರೈ ಮಾಡಿ ನಾನು ಹುಡಿ ಮಾಡಿ ಇಟ್ಟಿರ್ತೀನಿ ಮೆಂತೆನೂ, ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ. ಮತ್ತು ನಾನು ಪೆಪ್ಪರ್, ಇದಕ್ಕೆ ಯಾವುದೇ ಇದು ಹಾಕೋದಿಲ್ಲ, ಕೆಂಪು ಮೆಣಸು ಅಥವಾ ಚಿಲ್ಲಿ ಪೌಡರ್ ಏನೂ ಹಾಕೋದಿಲ್ಲ, ಪೆಪ್ಪರ್ ಹಾಕಿ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ಇದು ಯಾವ್ದು ರೀತಿ ಮಾಡೋದು, ಅಥವಾ ನಾನು ಇದನ್ನೆಲ್ಲ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಅದನ್ನು ಮೊನ್ನೆ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಯಾರಾದರೂ ನೋಡಲಿಲ್ಲದಾದರೆ ಟಿಪ್ಸ್ ಅಂತ ಹಾಕಿದ್ದೀನಿ ನಾನು, ಅಲ್ಲಿಂದ ನೀವು ನೋಡ್ಬೋದು. ಓಕೆ, ಹಾಕಿ ಎಷ್ಟು ಬೇಕು ನೋಡಿ ನೀರು ಹಾಕ್ತೀನಿ. ಆಮೇಲೆ ಹುಳಿಯನ್ನು ಹಾಕ್ತೀನಿ. ಇದಕ್ಕೆ ಹುಳಿ ಕೂಡ ನಾನು ಮಾಡಿ ಇಡ್ತೀನಿ. ಕೆಲವರು ಕೇಳ್ತಿದ್ದು ಫ್ರಿಜ್ಜಲ್ಲೇ ಇಡಬೇಕಂತ ಹೇಳಿ, ಹೊರಗಡೆ ಇಡ್ಬೋದು. ಅದರ ಎಲ್ಲ ರೆಸಿಪಿಯನ್ನು ನಾನು ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ನೋಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಮುಚ್ಚಿಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಕುದಿ ಬರುತ್ತೆ. ಬೇಕಿದ್ದರೆ ಒಂದು ತುಂಡು ಬೆಲ್ಲವನ್ನು ನೀವು ಹಾಕ್ಬೋದು, ಅಗತ್ಯ ಇಲ್ಲ ಬೆಲ್ಲದ್ದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ, ಹಾಗೂ ತುಂಬ ಟೇಸ್ಟಾಗಿರುತ್ತೆ ಇದು ತಿಳಿಸಾರು. ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಎಲ್ಲದಕ್ಕೂ. ಓಕೆ, ಸಾರಾಯಿತು. ಇನ್ನು ನೆಕ್ಸ್ಟ್ ಇವಾಗ ಕಬಾಬಿಗೆ ರೆಡಿ ಮಾಡ್ತಾಯಿದ್ದೀನಿ. ಕಬಾಬ್ ರೆಸಿಪಿ ನಾನು ಸುಮಾರು ಸಲ ಹಾಕಿದ್ದೀನಿ, ಹಾಗಾಗಿ ಮೇಲಿಂದ ಮೇಲೆ ಮಾತ್ರ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಕೇವಲ ಕಾರ್ನ್ಫ್ಲವರ್ ಮಾತ್ರ ಹಾಕ್ತೀನಿ, ಇದಕ್ಕೆ ಯಾವುದೇ ಮೊಟ್ಟೆ ಅಥವಾ ಏನು ಹಾಕಲಿಕ್ಕೆ ಹೋಗೋದಿಲ್ಲ ಯಾವಾಗಲೂ. ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿ, ಮತ್ತು ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಆಮೇಲೆ ಲಿಂಬೆಹಣ್ಣು ಬೇಕಿದ್ದರೆ ಲಿಂಬೆಹಣ್ಣು ಹಿಂಡ್ಬೋದು, ಅಥವಾ ವೆನಿಗರ್ ಬೇಕಿದ್ದರೆ ವೆನಿಗರ್ ಹಾಕ್ಬೋದು ನೀವು. ಕಲ್ಲರ್ ಅದು ಇದು ಏನು ಬೇಕಂತ ಇಲ್ಲ. ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಚಿಕನನ್ನು ಹಾಕಿದರೆ ಆಯಿತು ಅಷ್ಟೇ. ಓಕೆ, ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು, ಯಾವಾಗಲೂ ಫ್ರೀಝರಲ್ಲಿಲ್ಲ, ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಬೇಗನೆ ಇದಕ್ಕೆ ಎಳ್ಕೊಳ್ಳುತ್ತೆ, ಹಾಗೂ ನೀರು ಬಿಡೋದಿಲ್ಲ. ಫ್ರಿಜ್ಜಲ್ಲಿ ಇಡಿ. ನಾನಿವಾಗ ಮಾಡಲಿಕ್ಕೆ ಉಂಟು, ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆನೇ ಇರ್ತೀನಿ. ನೀವು ಫ್ರಿಜ್ಜಲ್ಲಿ ಇಡಬೇಕು. ರೈಸಿಗೆ ಕೂಡ ಇವಾಗ ಇಡ್ತಾಯಿದ್ದೀನಿ. ಉಪ್ಪು ಹಾಕಿ ಬಾಯ್ಲ್ಡ್ ರೈಸ್ ನಾವು ಮಾಡೋದು. ಬಾಯ್ಲ್ಡ್ ರೈಸ್ ಯಾವ ರೀತಿ ಮಾಡೋದು ಸುಮಾರು ಸಲ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ನಿಮಗೆ. ರೈಸಿಗೆ ಇಟ್ಟಿದ್ದೀನಿ, ತಿಳಿಸಾರು ಆಯಿತು, ಆಮೇಲೆ ಕಬಾಬಿಗೆಲ್ಲ ಮಸಾಲ ಹಾಕೆಲ್ಲ ಆಯಿತು. ನನ್ನ ಹಸ್ಬೆಂಡ್ ತೆಂಗಿನೆಣ್ಣೆ ನೋಡಿ ತುಂಬಿಸ್ತಾ ಇದ್ದಾರೆ. ತೆಂಗಿನೆಣ್ಣೆ ಸುಮಾರು ಸಲ ಕೇಳ್ತಿದ್ರು ಯಾವುದು ಯೂಸ್ ಮಾಡ್ತೀರಾ ಅಂತ ಹೇಳಿ. ಮಿಲ್ಲಿಂದ ನಾವು ಈ ರೀತಿ ಪ್ಯೂರ್ ತೆಂಗಿನೆಣ್ಣೆ ಸಿಗುತ್ತೆ ಮಿಲ್ಲಲ್ಲಿ. ಕೊಬ್ಬರಿ ಕೊಟ್ಟರು ಇದು ಮಾಡ್ಬೋದು, ಇಲ್ಲದಿದ್ದರೆ ಹೀಗೆ ಹೋಗಿ ಮಿಲ್ಲಲ್ಲಿ ಕೇಳಿದರೆ ಪ್ಯೂರ್ ತೆಂಗಿನೆಣ್ಣೆ ಸಿಗುತ್ತೆ, ಅಲ್ಲಿಂದಲೇ ನಾವು ತರೋದು, ಚೆನ್ನಾಗಿರುತ್ತೆ. ಏಕಿತ್ತು 5 ಲೀಟರ್ಗೆ ಎಷ್ಟು? 850. 850, 5 ಲೀಟರ್ಗೆ 850. ಆಮೇಲೆ ಸಣ್ಣ ಇದರಲ್ಲಿ ತುಂಬಿಸಿ ಇಡ್ತೀನಿ, ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಮೀನು ಫ್ರೈ ಮಾಡಲಿಕ್ಕೆ, ಒಗ್ಗರಣೆಗೆ ಎಲ್ಲ ತೆಂಗಿನೆಣ್ಣೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆ ಫುಲ್ಲು ಕಾರ್ನ್ಫ್ಲವರ್. ಓಕೆ, ಅಡುಗೆದೊಂದು ಕೆಲಸ ಇದೆ, ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆಲ್ಲ ಉಂಟು. ಆಮೇಲೆ ಸೌತೆಕಾಯಿ ಒಂದು ಸ್ಲೂದು ಯಾರಯ್ಯ ಇವಿ ನಾನ್ ವೆಜ್ ಎಲ್ಲ ಇರುವಾಗ ಚೆನ್ನಾಗಾಗುತ್ತೆ. ಸೌತೆಕಾಯಿ ಮತ್ತು ಸ್ವಲ್ಪ ನೀರುಳ್ಳಿ ಅದು ಇದು ಹಾಕಲಿಕ್ಕೆ. बीटरूट सलाड करिए जाय बीटरूट सलाद
ಕುಕ್ಕರ್ ಬೇಡ ಓಕೆ. ನನ್ನ ಹಸ್ಬೆಂಡಿಗೆ ಬೀಟ್ರೂಟ್ ಸಲಾದ್ ಬೇಕಂತೆ, ತುಂಬ ಚೆನ್ನಾಗಾಗುತ್ತೆ, ನನ್ನ ಫೇವ್ರೇಟ್ ಅದು. ಬೀಟ್ರೂಟು ಫುಲ್ಲು ಇದು ಮಾಡಿ ಎಂತ ಕುಡಿದು ಫುಲ್ಲು ಬಾಯ್ಲ್ ಮಾಡಿ ಕುಕ್ಕರಲ್ಲಿ ಇಟ್ಟು ಬಾಯ್ಲ್ ಮಾಡ್ತೀನಿ. ಒಂದು 2 ಸಿಟಿ ತೆಗೆದರೆ ಫುಲ್ ಬಾಯ್ಲ್ ಆಗುತ್ತೆ. ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೌತೆಕಾಯಿ ನೀರುಳ್ಳಿ ಎಲ್ಲ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ, ಒಂಥರ ಸ್ಮೆಲ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಸಸ ಎಂತ ಮಾಡ್ತಾ ಇದ್ದೀರಾ? ಸಸ ನೋಡಿ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಸಸ ಅವ್ರು ಕೂತ್ಕೊಂಡು ಫಿಲ್ಮ್ ನೋಡ್ತಾ ಇದ್ದಾರೆ. ನಿನ್ನೆ ನನ್ನ ಮಗನ ಚಾನಲಲ್ಲಿ ಸತೀಶ್ ಅವರು ಮಾಲ್ಪುರಿ ಮಾಡಿದರು, ಅದನ್ನು ನಾನು ಇವತ್ತು ಹಾಕಿದ್ದೀನಿ. ಯಾರಾದರೂ ನೋಡಲಿಲ್ಲದಿದ್ದರೆ ನೋಡೋಣ, ಯಾರಾದರೂ ನೋಡಲಿಲ್ಲದಿದ್ದರೆ ನೋಡ್ಬೋದು ನೀವು. ಚೆನ್ನಾಗಾಗಿತ್ತು ಮಾಲ್ಪುರಿ, ಚೆನ್ನಾಗಿ ಮಾಡ್ತಾರೆ ಅವರು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಪುರಗೆ ಪುರಗೆ ಪುರದಲ್ಲ ಪುರ लहान आहे सेम साईज ना कपूर ವೇಸ್ಟ್ आहे ना तुम्ही खाता ದೋಸೆ. ನನಗೆ ಇವತ್ತು ತುಂಬ ಹೊಟ್ಟೆ ಎಲ್ಲ ನೋವು, ಎಂತ ಅಂತ ಗೊತ್ತಿಲ್ಲ, ತುಂಬ ನೋವು ಗೊತ್ತಿಲ್ಲ. ನಿನ್ನೆಯಿಂದ ಸ್ವಲ್ಪ ತುಂಬ ಅಂದರೆ ತುಂಬ ನಿಂತ್ಕೊಂಡ್ರೆ ಎಲ್ಲ ತುಂಬ ನೋವಾಗುತ್ತೆ, ಗ್ಯಾಸ್ಟ್ರಿಕ್ ಏನು ಗೊತ್ತಿಲ್ಲ. ಜೀರಿಗೆ ಕಷಾಯ ಮಾಡಿದ್ದೀನಿ, ಬೆಲ್ಲ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕುಡಿತೀನಿ ಅಂತೇಳಿ. ತುಂಬ ಚೆನ್ನಾಗಾಗುತ್ತೆ ಜೀರಿಗೆ ಕಷಾಯ, ಹೊಟ್ಟೆ ನೋವಿದ್ದರೆ, ಕೈಕಾಲು ನೋವಿದ್ದರೆ ಎಲ್ಲ. ಓಕೆ, ನಾನು ಬೇಗನೆ ಸಲಾದ್ ಮಾಡ್ತೀನಿ. ರಯ್ಯ ಬ್ಲ್ಯಾಕ್ ಕಲರ್ ಮಗ ಏನು ಕಾಣ್ತಿ ಕುಕ್ಕರ್ ಜಾಸ್ತಿ ಬಗ್ಲಿಕ್ಕೆ ಆಗೋದಿಲ್ಲ ಇವತ್ತು, ಹಾಗಾಗಿ ಬಗ್ಗುವ ಕೆಲಸ ಎಲ್ಲ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದೆ. ये पूरा दरला गैस्ट्रिक इसका ಓಕೆ. ಇವಾಗ ಫುಲ್ಲು ಒಂದು ಬೀಟ್ರೂಟನ್ನು ಕುಕ್ಕರಲ್ಲಿ ಹಾಕಿದ್ದೀನಿ. ಕಟ್ ಮಾಡಿ ಕೂಡ ಹಾಕ್ಬೋದು, ಆದರೆ ಕಟ್ ಮಾಡಿ ಹಾಕಿದರೆ ಇದರ ಟೇಸ್ಟ್ ಅಂದರೆ ಎಂತ ಹೇಳ್ತಾರೆ, ಪ್ರೋಟೀನ್ ಫ್ಲೇವರ್ ಎಲ್ಲ ಹೋಗುತ್ತೆ ಅಂತೇಳಿ ಇಡೀನೇ ಹಾಕ್ತೀನಿ. ಇಡೀ ಹಾಕಿ ಇದಕ್ಕೆ ನೀರು ಹಾಕಿ 1-2 ಸಿಟಿ ತೆಗಿತೀನಿ ನಾನು. ಕ್ರಿಶ್ಚಿಯನ್ ಅವರದ್ದು ಫಂಕ್ಷನ್ ಇರುತ್ತೆ ನೋಡಿ, ಹೆಚ್ಚಾಗಿ ನಾನ್ ವೆಜ್ಜೇ ಇರೋದು ಕ್ರಿಶ್ಚಿಯನ್ ಫಂಕ್ಷನಲ್ಲಿ. ಆವಾಗ ಇದು ಮಾಡ್ತಾರೇನೆ ಬೀಟ್ರೂಟ್ ಸಲಾದ್. ಅದೊಂದು ಇಡೀ ಮನೆಯಲ್ಲಿ ಇದು ಮಾಡಿದರೆ ಅಲ್ಲಿ ನಾವು ಫಂಕ್ಷನಲ್ಲಿ ಇರುವಾಗ ಒಂದು ಫೀಲ್ ಆಗುತ್ತೆ ನೋಡಿ, ಆ ಸ್ಮೆಲ್ ಬರುತ್ತೆ ನೋಡಿ, ಆ ರೀತಿ ಆಗೋದು ನನಗೆ ತುಂಬ ಇಷ್ಟ. ಹಾಗೂ ಹೆಲ್ತ್ಗೆ ಕೂಡ ನಮ್ಮದು ಒಳ್ಳೆ ಡಯಟ್ ಇದ್ದವರಿಗೂ ಹಾಗೂ ಈಗೇನು ಯಾರು ಕೂಡ ಇದನ್ನು ತಿನ್ಬೋದು. ಓಕೆ, ಇಟ್ಟಾಯಿತು. ಸ್ವಲ್ಪ ಕ್ಲೀನ್ ಮಾಡ್ತೀನಿ, ಆಮೇಲೆ ಸಿಟಿ ಆದಮೇಲೆ ಬೀಟ್ರೂಟ್ ಸಲಾದ್ ಮಾಡ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ಸ್ವಲ್ಪ ಜೀರಿಗೆ ಕ್ಲೀನ್ ಮಾಡಿ ಜೀರಿಗೆ ಕಷಾಯ ಕುಡಿತೀನಿ. ಓಕೆ, ಸ್ವಲ್ಪ ಹಾಲು ಹಾಕಿ ಜೀರಿಗೆ ಕಷಾಯ ಇವಾಗ ಸ್ವಲ್ಪ ಹೊತ್ತು ಕುಡಿತೀನಿ. ಸ್ವಲ್ಪ ಮೇಲಿಂದ ಮೇಲೆ ಇವಾಗ ಸ್ವಲ್ಪ ಕ್ಲೀನ್ ಆಯಿತು. ಇನ್ನು ಕಬಾಬೆಲ್ಲ ಬಿಡುವಾಗ ಇನ್ನೊಮ್ಮೆ ಹಾಗೆ ಆಗುತ್ತೆ. ಇನ್ನು ಇದು ಕೂಡ ಮಾಡಲಿಕ್ಕುಂಟು, ಸಲಾದ್ ಕೂಡ ಮಾಡಲಿಕ್ಕುಂಟು. ಹಾಗಾಗಿ ಎಷ್ಟಾಗುತ್ತೆ ನಾನು ಹಾಗೆ ಮಾಡೋದು ಯಾವಾಗಲೂ. ಸ್ವಲ್ಪ ಇರುವಾಗ ಬೇಗನೆ ಪಾತ್ರೆ ಅಥವಾ ಇಲ್ಲಿ ಕ್ಲೀನ್ ಮಾಡಿ ಇಟ್ಟುಬಿಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಟೈಮ್ ತುಂಬ ಉಳಿಯುತ್ತೆ ನಮಗೆ, ಹಾಗೂ ತುಂಬ ರಾಶಿ ಬೀಳೋದಿಲ್ಲ. ಪಾತ್ರೆ ರಾಶಿ ಬಿದ್ದು ಆಮೇಲೆ ಅದನ್ನು ನೋಡುವಾಗಲೇ ನಮಗೆ ಸಾಕಾಗುತ್ತೆ. ಸ್ವಲ್ಪ ಇರುವಾಗಲೇ ಕ್ಲೀನ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡಿದರೆ ಆಯಿತು. ಕಾಲಿಸ್ತದೆ ಪಾಪ ಸುಡು. ಬಿಲ್ಲು ಹಂಗೆ
ರಾಯ್ ನೋಡಿ, ರಾಯ್ ಹಾಗೂ ಲೆವಿಟನ್ ಬಟ್ಟೆ ಒಣಗಿಸ್ತಾ ಇದ್ದಾರೆ. ಇಲ್ಲಿ ರಾಶಿ ಬಿದ್ದಿದೆ ಬಟ್ಟೆ. ಸಸ್ಸ ಆಟ ಆಡ್ತಾ ಇದ್ದಾರೆ. ಓಕೆ, ಇವಾಗ ನಾನು ಸಲಾದ್ ಮಾಡ್ತಾ ಇದ್ದೀನಿ. ಸಲಾದ್ ಎಲ್ಲರಿಗೂ ಗೊತ್ತಿರುತ್ತೆ ಹೆಚ್ಚಾಗಿ, ಇದರಲ್ಲಿ ಏನು ವಿಶೇಷ ಇಲ್ಲ. ಹೀಗೆ ನಾವು ನೀರುಳ್ಳಿ, ಸೌತೆಕಾಯಿ, ಆಮೇಲೆ ಟೊಮೆಟೊ, ಚಿಲ್ಲಿ ಅಂದರೆ ಹಸಿಮೆಣಸು, ಕಾಯಿ ಮೆಣಸು ಏನೇ ಹೇಳ್ತೀರಿ ನೋಡಿ, ಎಲ್ಲವನ್ನು ಕಟ್ ಮಾಡಿ ಹಾಕೋದು. ಆಮೇಲೆ ಎಕ್ಸ್ಟ್ರಾ ಏನಂದರೆ ಬೀಟ್ರೂಟ್ ಹಾಕೋದು ಇದಕ್ಕೆ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ಮೆಣಸು ಹಾಕಿದ್ದೀನಿ ನೋಡಿ. ಬೀಟ್ರೂಟ್ ಚೆನ್ನಾಗಿ ಇವಾಗ ಬೆಂದಿದೆ. ಇದರ ಸಿಪ್ಪೆನ ಈ ರೀತಿ ಕೂಡ ತೆಗಿಬೋದು, ಅಥವಾ ಕೈಯಲ್ಲಿ ಹೀಗೆ ಹೇಳಿದ್ರು ಈಸಿಯಲ್ಲಿ ಬರುತ್ತೆ ಇದರ ಸಿಪ್ಪೆ. ಆಲ್ರೆಡಿ ಬಾಯ್ಲ್ ಆಗಿದೆ ಅಲ್ವಾ, ಹಾಗಾಗಿ. ಆಮೇಲೆ ಸಣ್ಣ ಸಣ್ಣ ತುಂಡು ಮಾಡಿ ಇದನ್ನು ಸಲಾದಿಗೆ ಹಾಕಿದರೆ ಆಯಿತು. ಓಕೆ ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡಿ ಹಾಕಿದರೆ ಆಯಿತು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ 1 ಡ್ರಾಪಷ್ಟು ವೆನಿಗರ್ ಹಾಕ್ತಾರೆ. ಆಪ್ಷನಲ್ ಇದು, ಹಾಕಲೇಬೇಕಂತ ಏನಿಲ್ಲ, ಆದರೆ ಮೊದಲಿಂದ ಕೂಡ ಹಾಕ್ತಾರೆ, ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಆಗಿ ಇಟ್ಟಿದ್ದೀನಿ. ನಿಮ್ಮ ಇಷ್ಟ, ಬೇಕಿದ್ರೆ ಮಾತ್ರ ನೀವು ಇದನ್ನು ಹಾಕ್ಬೋದು. ಕೆಲವರು ಹೇಳ್ತಾರೆ ವೆನಿಗರ್ ಒಳ್ಳೆಯದಲ್ಲ ಅದು ಇದು ಅಂತೇಳಿ, ಅಂಥವರು ಹಾಗೆ ಎನಿಸಿದರೆ ಸ್ಕಿಪ್ ಮಾಡ್ಬೋದು. ಓಕೆ, ಇವಾಗ ಕಬಾಬ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ಸಾಂಬಾರು ಆಗಿದೆ ನಂದು, ತಿಳಿ ಸಾರಿ. ಆಮೇಲೆ ಸಲಾದ್ ಕೂಡ ರೆಡಿ ಆಯಿತು. ರೈಸ್ ಕೂಡ ರೆಡಿಯಾಗಿದೆ. ಓಕೆ, ಊಟ ರೆಡಿ ಆಯಿತು. ಇನ್ನು ಊಟ ಮಾಡಬೇಕು, ಎಲ್ಲರೂ ಸೇರಿ ಊಟ ಮಾಡ್ತೀವಿ. ಸಸ್ಸ ಕಬಾಬ್ ತಿನ್ನೋದಿಲ್ಲ ಅಂತೆ. ಓಕೆ, ಇವಾಗ ಒಟ್ಟಿಗೆ ಊಟ ಮಾಡ್ತೀವಿ ನಾವು. ಊಟ ಮಾಡಿ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಊಟ ಎಲ್ಲ ಆಗಿ ಸ್ವಲ್ಪ ಕೆಲಸ ಎಲ್ಲ ಆಗಿ ಇವಾಗ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡೆ. ಸತೀಶ್ ಅವರು ಮನೆಗೆ ಹೋದರು. ಇವಾಗ ಗಂಟೆ 7 ಆಗ್ತಾ ಬಂತು, ಕತ್ತಲ್ಲಿ ಕೂಡ ಆಗಿದೆ ಹೊರಗಡೆ. ಈ ವಿಡಿಯೋನೊಂದು ಎಂಡ್ ಮಾಡ್ತೀನಿ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ, ಅವರು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ನಾನ ಅದು ಇದು ಎಲ್ಲ ಆಗಬೇಕು. ಆಯಿತು, ಸಂಡೇ ಒಂದು ದಿನ ಹೋಯಿತು, ಮಕ್ಕಳು ಮನೇಲಿದ್ದರು. ನಾಳೆಯಿಂದ ಪುನಃ ಸ್ಕೂಲ್ ಸ್ಟಾರ್ಟ್. ನಾಳೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಅದು ಇದು ಅಂತ ಹೇಳಿ ಬೇಗನೆ ಮಾಡಲಿಕ್ಕುಂಟು. ಓಕೆ, ನಾನು ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ. ಫಸ್ಟ್ ಶಮೀರ್ ಅವರ ಮಗ ಸಿಜಾನ್ ಅವರ ಬರ್ಡೇ. ಹಾಯ್ ಸಿಜಾನ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಬಾವುನಿ ಅವರ ಮಗನ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ ನೀವು. ಭೂಮಿಕಾ ಅವರ ಬರ್ಡೇ. ಹಾಯ್ ಭೂಮಿಕಾ ಅವರೇ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ವಾಣಿ ರಮೇಶ್ ಅವರೇ, ಹಾಯ್, ಹೇಗಿದ್ದೀರಾ? ಸವಿತಾ ಅವರ ಬರ್ಡೇ. ಹಾಯ್ ಸವಿತಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಕ್ರಿಸ್ಟನ್ ಡಿಸೋಸ್ ಅವರ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಶಿರೀನ್ ಅವರ ಮಗ ಅಯಾನ್ ಖಾನ್. ಹಾಯ್ ಅಯಾನ್, ಹೇಗಿದ್ದೀಯಾ ಪುಟ್ಟ? ನಿಯಾತಿ ಅವರ ಬರ್ಡೇ. ನಿಯಾತಿ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.